ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ 100% ನನ್ನ ಗ್ಯಾರಂಟಿ ಮೇಲೆ ನಾನು ಹಾಗಲಕಾಯಿ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಏನಪ್ಪಾ ಇದು ಗ್ಯಾರಂಟಿ ಅಂತ ನೀವು ಹೇಳ್ಕೋಬಹುದು, ಆದ್ರೆ ಇವತ್ತಿಲ್ಲಿ ಸ್ವಲ್ಪನೂ ಕಹಿನೇ ಆಗೋದಿಲ್ಲ ಅನ್ನೋ ಗ್ಯಾರಂಟಿಯಲ್ಲಿ ನಾನು ನಿಮಗೆ ಈ ಹಾಗಲಕಾಯಿ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮಿಸ್ ಮಾಡ್ದೇನೆ ವಿಡಿಯೋನ ಪೂರ್ತಿ ನೋಡಿ, ನಾ ಹೇಳಿರುವಂತ ಟಿಪ್ಸ್ ಅನ್ನ ಫಾಲೋ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ನೀವೇ ನನಗೆ ಕಮೆಂಟ್ ಅನ್ನ ಹಾಕ್ತೀರಾ ಇದು ಸ್ವಲ್ಪನೂ ಕಹಿ ಆಗಿಲ್ಲ ಅಂದ್ಬಿಟ್ಟು. ಕಹಿ ಆದ್ರೂ ಕೂಡ ನನಗೆ ನೀವು ಇಷ್ಟ ಬಂದ ರೀತಿಯಲ್ಲಿ ಕಮೆಂಟ್ ಅನ್ನ ಕೂಡ ಹಾಕಬಹುದು. ಇದಕ್ಕೆ ನಾನ್ ಗ್ಯಾರಂಟಿ ಸ್ವಲ್ಪನೂ ಕಹಿನೇ ಆಗೋದಿಲ್ಲ. ಈಗ ನಾನು ಇಲ್ಲಿ ಗಿಡದಲ್ಲಿ ಹುಟ್ಟಿರುವಂತ ಹಾಗಲಕಾಯಿಯನ್ನ 1/4 kg ಆಗುವಷ್ಟು ತಗೊಂಡಿದ್ದೀನಿ. ಇದನ್ನ ಈಗ ಚೆನ್ನಾಗಿ 2 ಸತಿ ವಾಶ್ ಮಾಡಿಕೊಂಡು ನಂತರ ಇದನ್ನ ನಾವು ಕಟಿಂಗ್ ಅನ್ನ ಮಾಡ್ಕೋಬೇಕು. ಅದರಲ್ಲಿ ಇರುವಂತ ಬೀಜವನ್ನೆಲ್ಲ ಸಪರೇಟ್ ಅನ್ನಾಗಿ ಮಾಡಬೇಕು. ನಾನು ಇದೇ ರೀತಿಯಾಗಿ ಎಲ್ಲ ಬೀಜವನ್ನು ತೆಗೆದುಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ನೀವು ಒಂದ್ಸತಿ ಆದ್ರೂ ಮನೆಯಲ್ಲಿ ಟ್ರೈ ಮಾಡಿ. ನೆಕ್ಸ್ಟ್ ಟೈಮ್ ನೀವೇ ನನಗೆ ಕಮೆಂಟ್ ಅನ್ನ ಹಾಕ್ತೀರಾ, ಇದು ಮಾತ್ರ ಗ್ಯಾರಂಟಿ ಫ್ರೆಂಡ್ಸ್. ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿಯಾಗಿ ಅನ್ಸುತ್ತೆ. ಹಾಗೆ ಈ ಹಾಗಲಕಾಯಿ ಪಲ್ಯ ತಿಂದವರೆಲ್ಲ ಹಾಗಲಕಾಯಿ ಅಂತ ಅನ್ನೋದೇ ಇಲ್ಲ. ಸೊ ಇದೆಲ್ಲ ಫಿಶ್ ಅಂತಾನೆ ಅನ್ಕೋತಾರೆ, ಅಷ್ಟು ಚೆನ್ನಾಗಾಗುತ್ತೆ. ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಲಿಂಬೆನಷ್ಟು ಹುಣಸೆನನ್ನ ಉಪ್ಪಲ್ಲಿ ನೆನೆ ಇಟ್ಟಿದ್ದೆ. ಸ್ವಲ್ಪ ನೀರು ಮತ್ತು ಉಪ್ಪನ್ನ ಹಾಕಿ ಸ್ವಲ್ಪ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಈಗ ಇದರಲ್ಲಿ ನಾವು ಸರಿಯಾಗಿ ಎಲ್ಲವನ್ನ ಸೇರಿಸಬೇಕು. ಈ ರೀತಿಯಾಗಿ ಫ್ರೆಂಡ್ಸ್, ನಮ್ಮನೇಲಿ ಕೂಡ ಹಾಗಲಕಾಯಿ ಪಲ್ಯ ಅಂದ್ರೆ ಯಾರಿಗೂ ಇಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಈ ತರ ನಾನು ಯಾವಾಗ ಶುರು ಮಾಡ್ದಲ್ಲ ಅವಾಗಿಂದ ನಮ್ಮ ಮನೇಲಿ ಹಾಗಲಕಾಯಿ ಪಲ್ಯ ಅಂದ್ರೆ ಪ್ರತಿಯೊಬ್ಬರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇನ್ನೊಂದೇನಪ್ಪಾ ಅಂದ್ರೆ ಇದು ಮಾಡಿದ್ಮೇಲೆ ಹಾಗಲಕಾಯಿ ಪಲ್ಯ ಅಂತ ಅನ್ಕೋದೇ ಇಲ್ಲ ಯಾರು, ಇದನ್ನ ಫಿಶ್ ಫ್ರೈನೇ ಅನ್ಕೋತಾರೆ. ಸೊ ನೀವು ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ನಂತರ ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ನೀರಿಗೆ ಸ್ವಲ್ಪನೇ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಈಗ ಹಾಗಲಕಾಯಿಯನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ನಾವು ಇದನ್ನ ಕುಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದೇ ಮೇನ್ ಇಂಪಾರ್ಟೆಂಟು. ನಾವು ಹಾಗಲಕಾಯಿಯನ್ನ ಎಷ್ಟು ಚೆನ್ನಾಗಿ ಕುಕ್ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ನಾನು ನಿಮಗೆ ಫಿಶ್ ಅಂತ ಅವಾಗಲೇ ಹೇಳಿದೆ. ಸೊ ಎಲ್ಲರೂ ಫಿಶ್ ಯಾಕೆ ಹೇಳ್ತಾರಪ್ಪ ಇದನ್ನ ಅಂತಂದ್ರೆ ನೋಡೋಕೆ ಇದು ಫಿಶ್ ತರಾನೇ ಅನ್ಸುತ್ತೆ. ಸೊ ತಿಂದ್ರೂ ಕೂಡ ಫಿಶ್ಗಿಂತ ಸಖತ್ ಟೇಸ್ಟ್ ಬಾಯಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಈಗ ನಾನಿಲ್ಲಿ ಇದನ್ನು ಪೂರ್ತಿ ತಣ್ಣಗಾಗೋಕೆ ಬಿಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಚಮಚದಷ್ಟು ಜೀರಿಗೆಯನ್ನ ಸೇರಿಸ್ತಾ ಇದ್ದೀನಿ. 1 ಮುಷ್ಟಿ ಕೊತ್ತಂಬರಿ ಸೊಪ್ಪು, 2 ರಿಂದ 3 ಇಂಚ್ ಆಗುವಷ್ಟು ಕೊಬ್ಬರಿಯನ್ನ ಇಲ್ಲಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಇದನ್ನ ನಾವು ನೀರನ್ನ ಹಾಕದೇನೆ ರುಬ್ಕೋಬೇಕು. ಎಷ್ಟಾಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ಬಾಣಲಿಗೆ 2 ಮುಷ್ಟಿ ಆಗುವಷ್ಟು ಕಡಲೆ ಬೀಜವನ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಪೌಡರ್ ಅನ್ನಾಗಿ ಮಾಡ್ಕೋಬೇಕು. ಆದರೆ ಸ್ವಲ್ಪ ಇದು ತರಿಯಾಗಿ ಪೌಡರ್ ಅನ್ನಾಗಿ ಮಾಡ್ಕೊಳ್ಳಿ. ಅದೇ ಬಾಣಲಿಗೆ ನಾನಿಲ್ಲಿ 2 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಅರ್ಧ ಚಮಚದಷ್ಟು ಜೀರಿಗೆ, 4 ಮೀಡಿಯಂ ಸೈಜ್ದು ಈರುಳ್ಳಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದ್ರೇನೆ ಈ ಪಲ್ಯ ಚೆನ್ನಾಗಾಗುತ್ತೆ. ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಇದು ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆದ ನಂತರ ನಾನು ಇಲ್ಲಿ ಸ್ವಲ್ಪನೇ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮತ್ತೆ ಪೂರ್ತಿ ಇಲ್ಲಿ ಕಲರ್ ಚೇಂಜ್ ಆದ ನಂತರ ರುಬ್ಬಿಟ್ಟಿರುವಂಥ ಮಸಾಲೆಯನ್ನ ಎಲ್ಲವನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮಸಾಲೆಗೆ ನಾವು ನೀರನ್ನು ಸ್ವಲ್ಪನೂ ಸೇರಿಸಬಾರ್ದು. ಈ ಪಲ್ಯವನ್ನು ನೀರು ಇಲ್ಲದೇನೆ ನಾವು ಮಾಡಬೇಕು ಫ್ರೆಂಡ್ಸ್. ಈಗ ನಾನಿಲ್ಲಿ ಅರ್ಧ ಚಮಚದಷ್ಟು ಅರಿಶಿನ, ಅರ್ಧ ಚಮಚದಷ್ಟು ಗರಂ ಮಸಾಲವನ್ನು ಸೇರಿಸ್ತಾ ಇದ್ದೀನಿ. ಇದನ್ನ ನಾವು ಚೆನ್ನಾಗಿ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು, ಇದು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನೀವು ನೋಡ್ತಾ ಇರ್ಬೋದು ತಳ ಕೂಡ ಹಿಡಿತಾ ಇದೆ. ಈ ರೀತಿ ಚೆನ್ನಾಗಿ ನಾವು ಎಣ್ಣೆ ರಿಲೀಸ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು. ಕೊನೆಯಲ್ಲಿ ನಾನಿಲ್ಲಿ ಕಡಲೆ ಬೀಜದ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ತಣ್ಣಗಾಗೋವರೆಗೂ ಸೈಡ್ಗಿಡಬೇಕು ಫ್ರೆಂಡ್ಸ್. ನಿಮಗೆ ಮಸಾಲೆ ಜಾಸ್ತಿ ಬೇಕಂದ್ರೆ ಪ್ರತಿಯೊಂದು ಕ್ವಾಂಟಿಟಿ ಕೂಡ ನೀವು ಜಾಸ್ತಿನೇ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಒಂದು ದಾರದ ರೀಲನ್ನು ತಗೊಂಡಿದ್ದೀನಿ. ಅದು ಯಾಕೆ ಅಂತ ಹೋಗ್ತಾ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ನಾವಿಲ್ಲಿ ಹಾಗಲಕಾಯಿ ಏನು ತಣ್ಣಗಾಗಿದೆಯಲ್ಲ ಅದರಲ್ಲಿ ಇರುವಂಥ ಹುಣಸೆನ ಕೂಡ ಸಪ್ರೇಟ್ ಅನ್ನಾಗಿ ಮಾಡಿಕೊಂಡು ಈ ರೀತಿ ಖಾಲಿ ಮಾಡ್ಕೋಬೇಕು. ನಂತರ ಇದರಲ್ಲಿ ಮಸಾಲೆಯನ್ನು ತುಂಬಬೇಕು. ಈ ಮಸಾಲೆಯನ್ನು ತುಂಬಿಟ್ಟು ಒಂದು ದಾರದ ಹೆಲ್ಪ್ಲಿಂದ ನಾವು ಇದನ್ನ ರೌಂಡ್ ಶೇಪಲ್ಲಿ ರೌಂಡ್ ಮಾಡಬೇಕು ಫ್ರೆಂಡ್ಸ್. ಯಾಕಪ್ಪ ಅಂದರೆ ಮಸಾಲೆ ಇದು ಹೊರಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ರೌಂಡಾಗಿ ಸುತ್ತಬೇಕಾಗತ್ತೆ. ಈ ದಾರ ನಾವು ಫ್ರೈ ಮಾಡಿದ್ಮೇಲೆ ಇದೇನು ಕರಗೋದಿಲ್ಲ, ಅದು ಆಮೇಲೆ ನಾವು ಬಿಚ್ಚಿಬಿಟ್ಟು ತಿನ್ಕೋಬಹುದು. ನೀವು ಬೇಕಂದ್ರೆ ಈ ರೀತಿ ಸುತ್ತಕೊಳ್ಳಿ, ಬೇಡಪ್ಪ ಅಂದರೆ ಹಾಗೆ ಕೂಡ ನೀವು ಫ್ರೈ ಮಾಡ್ಕೋಬಹುದು. ಆದರೆ ಮಸಾಲೆ ಹೊರಗೆ ಬರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನಿಲ್ಲಿ ದಾರವನ್ನು ಈ ರೀತಿ ಸುತ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾನಿಲ್ಲಿ ಎಲ್ಲವನ್ನ ಸುತ್ತಬಿಟ್ಟು ಒಂದು ಪ್ಲೇಟಲ್ಲಿ ಸೈಡ್ಗಿಡ್ತಾ ಇದ್ದೀನಿ ಫ್ರೆಂಡ್ಸ್.
ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫಿಶ್ ರೀತಿಯಲ್ಲಿ ಕಾಣ್ತಾ ಇದಾವಲ್ಲ, ಚಿಕ್ಕ ಪುಟ್ಟ ಫಿಶ್ ಏನಿರುತ್ತಲ್ಲ ಮಸಾಲೆ ಫಿಶ್ ಅದೇ ರೀತಿ ಇದು ಕಾಣ್ತಾ ಇದೆ. ಈಗ ಇಲ್ಲಿ ಒಂದು ಪ್ಯಾನ್ಗೆ 1 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ಸಾಸಿವೆ, ಸ್ವಲ್ಪನೇ ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು. ನಂತರ ಇಲ್ಲಿ ನಾವು ಹಾಗಲಕಾಯಿಯನ್ನು ಎಲ್ಲವನ್ನ ಇದಕ್ಕೆ ಸೇರಿಸಿ ಚೆನ್ನಾಗಿ ಕಲರ್ ಚೇಂಜ್ ಆಗುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನಿಮಗೆ ಜಾಸ್ತಿ ಎಣ್ಣೆ ಬೇಕಂದ್ರೂ ಕೂಡ ನೀವು ಇದಕ್ಕೆ ಯೂಸನ್ನು ಮಾಡ್ಕೋಬೋದು. ಆದರೆ ನಾನಿಲ್ಲಿ 1 ಟೀ ಸ್ಪೂನ್ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ಕಲರ್ ಪೂರ್ತಿ ಚೇಂಜ್ ಆಗಿದೆ. ಒಂದು 5 ನಿಮಿಷದಲ್ಲಿ ಉಳಿದಿರುವಂಥ ಮಸಾಲೆಯನ್ನು ಸೇರಿಸಿ ಮೇಲ್ಗಡೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ಸಾಕು ಫ್ರೆಂಡ್ಸ್, ನಮ್ದು ಇಲ್ಲಿಗೆ ಪಲ್ಯ ರೆಡಿ ಆಯಿತು. ಈ ಪಲ್ಯವನ್ನು ನೀವು ಇವತ್ತೇ ತಿನ್ನಕ್ಕೆ ಹೋಗಬೇಡಿ, ಮಾಡಿದ ನೆಕ್ಸ್ಟ್ ಡೇ ತಿನ್ನಿ ಫ್ರೆಂಡ್ಸ್, ಇನ್ನೂ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ಹಾಗೆ ನೀವು ಇದನ್ನು 2 ದಿನ ಇಟ್ಟರೂ ಕೂಡ ಸ್ವಲ್ಪನೂ ಕೆಡೋದಿಲ್ಲ ಫ್ರೆಂಡ್ಸ್. ಇದು ಅನ್ನ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಪ್ರತಿಯೊಂದ್ರ ಜೊತೆಗೂ ತುಂಬ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಇದು ಚಿಕ್ಕ ಮಕ್ಕಳು ಕೂಡ ತಿಂತಾರೆ. ಇದು ಸ್ವಲ್ಪನೂ ಕಹಿ ಇಲ್ಲ ಅಂದ್ಬಿಟ್ಟು ನೀವು ವಿಡಿಯೋದಲ್ಲಿ ಪೂರ್ತಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.